ಏನ್ ಹೇಳ್ತೀರ ಅದಕ್ಕೆ ಕರೆಕ್ಟ್ ಸರ್. ಹೇಳಿ? ನಾವ್ ಹಾವು ಬರುತ್ತೆ ಅಂತ ಗಂಬೂಟ್ ಎಲ್ಲ ಕೊಡ್ಸಿರ್ತೀವಿ. ಯಾ ಅದಕ್ಕೆ ಎಲ್ಲಾರ್ ಕಡೆ ಎಲ್ಲಾ ಡಿಸ್ಟಿಕ್ ಅಲ್ಲಿ ಎಲ್ಲ ಪ್ರಪಂಚದಲ್ಲೆಲ್ಲ ಅದೇ ಇದಿರುತ್ತೆ. ಏನು ಮಾಡಕ್ಕಾಗಲ್ಲ ನಾವು. ಯಾರೋ ಲೇಬರರ್ಸ್ ಬಿಡಿ ಅಂದ್ರೆ ಅವ್ರು ಎದುರ್ಕೊಂಡ್ಬಿಟ್ರು, ಅವ್ರು ಹೋಗಲ್ವಂತೆ, ನಿಮ್ದು ಹಿಂಗೆ ಇರತ್ತೆ. ಅದೇ ನನ್ಗಂತೂ ತುಂಬಾ ಅಸಾಧ್ಯ ಆಗೋಗಿದೆ ಸರ್. ಅಲ್ಲ ಗೋಪಾಲಕೃಷ್ಣ, ಐ ಥಿಂಕ್ ಯು ಆರ್ ಸಿವಿಲ್ ಇಂಜಿನಿಯರ್ ಅಲ್ವಾ? ಅಲ್ಲ ಸರ್, IT ಪ್ರೊಫೆಷನಲ್. ಓಕೆ, ಸಾರಿ, ನಾನು ಸಿವಿಲ್ ಇಂಜಿನಿಯರ್. ನನ್ನ ಓಕೆ. ಫೀಲ್ಡ್ ಅಲ್ಲೂ ಈ ಪ್ರಾಬ್ಲಮ್ ಇದೆ. ಯು ಡೋಂಟ್ ಬಿಲೀವ್, ನನ್ನ ಫೀಲ್ಡ್ ಅಲ್ಲೂ ಇದು ಪ್ರಾಬ್ಲಮ್ ಇದೆ. ಇವತ್ತು ಒಂದು ಕಡೆ ಪೇಂಟಿಂಗ್ ವರ್ಕ್ ಆಗ್ತಾ ಇದೆ ಅಂತ ಬೆಳಿಗ್ಗೆ ಸಾಯಂಕಾಲ ಅಲ್ಲಿ ಕೂತ್ಕೊಂಡು ಕೆಲಸ ತಗೊಂಡಿದ್ದೀನಿ. ಆ ತರ ಏನು ಮಾಡಕ್ಕಾಗಲ್ಲ. ದಟ್ ಈಸ್ ಹ್ಯೂಮನ್ ಆಟಿಟ್ಯೂಡ್ ನೌ ಡೇಸ್. ದುಡ್ಡು ಮಾತ್ರ ಜಾಸ್ತಿ ಬೇಕು, ಕೆಲಸ ಮಾಡಬಾರ್ದು, ಅಷ್ಟೇ ಇರೋದು ಪ್ರಾಬ್ಲಮ್. ನಾವು ಟೇಕ್ ಇಟ್ ಫ್ರಮ್ ಎಜುಕೇಟೆಡ್ ಪೀಪಲ್. ನನ್ನ ಹತ್ರ ಇದ್ದಿದ್ದು ಇಂಜಿನಿಯರ್ಸ್ ಅದ್ ಕೆಲಸ ಮಾಡೋರು. ಏನ್ ಮಾಡ್ತೀರಾ ನೀವು? ಫರ್ಗೆಟ್ ಅಬೌಟ್ ಇಲ್ಲಿಟ್ರೇಟ್. ಕರೆಕ್ಟ್. ಸರ್, ಒಂದ್ ಸಜೆಷನ್ ಇದಕ್ಕೆ. ಹೇಳಿ. ಈಗ ನಮ್ದು ಕುಣಿಗಲ್ ತಾಲೂಕು ಸರ್. ಕುಣಿಗಲ್ಲಿಂದ 10 ಕಿಲೋಮೀಟರ್. ನಮ್ ಕಡೆ ಅಂತೂ ಯಾರು ಸಿಗೋದಿಲ್ಲ ಈ ಮಿಷಿನ್ ಹೊಡಿಯಕ್ಕೆ, ಈ ಬ್ರಷ್ ಕಟ್ ಹೊಡಿಯಕ್ಕೆ. ಸೊ ಫಸ್ಟ್ ಯಾರನ್ನ ಒಬ್ರು ಕರ್ಕೊಂಬಂದ್ರೆ, ಬಟ್ ನಮ್ದು ಸ್ಮಾಲ್ ಎಕ್ಸ್ಟೆಂಟ್ ಇದೆ, 2 acres ಒಳಗಡೆ ಇದೆ, ತೆಂಗು ಅಡಕೆ ಇದೆ. ಫಸ್ಟ್ ಅವ್ರು ಹೊಡೆದ್ರು, ಬಟ್ ಯಾರು ಸಿಗಲ್ಲ ಸರ್. ಮೊದ್ಲೆಲ್ಲ ಬಾಡಿಗೆ ಕೊಡ್ತಾ ಇದ್ರು, ಬಾಡಿಗೆ ಬಂದು ಹೊಡಿಯೋರು. ಅವರು 1000 rupees ಚಾರ್ಜ್ ಮಾಡೋರು, ಪ್ಲಸ್ 500 rupees ಮೆಷಿನ್ಗೆ. 1,500 ರೂಪಾಯಿ ಆಗ ಸರ್ ಒನ್ ಡೇಗೆ. ನಾವು ಪೆಟ್ರೋಲ್ ನಾವು ಹಾಕ್ಸ್ಬೇಕಾಗಿತ್ತು. ಅದು ನೋಡಿದ್ರೆ ಯಾರು ನಾಳೆ ಬರ್ತೀವಿ, ನಾಡಿದ್ ಬರ್ತೀವಿ ಅಂತ ವಾರಗಟ್ಲೆ ಕಾಯಿಸೋರು ಬರ್ತಾ ಇರ್ಲಿಲ್ಲ. ಸೊ ಎಲ್ಲ ನೋಡಿ ಬೇಜಾರಾಗಿ ಏನ್ ಮಾಡಿದೆ, ನೋಡೋಣ ನಾನೇ ಟ್ರೈ ಮಾಡೋಣ ಅಂತ ಐ ಸ್ಟಾರ್ಟೆಡ್ ಮೈ ಸೆಲ್ಫ್ ಸರ್. ಬಟ್ ಈಗ ನನಗೆ ಸೆಟ್ ಆಗಿದೆ. ಬಟ್ ಮಿಷಿನ್ ಪ್ರಾಬ್ಲಮ್ ಕೊಡ್ತಾ ಇರ್ತದೆ, ತುಂಬಾ ಹೀಟ್ ಆಗುತ್ತೆ, ಅಥವಾ ಇದಿರ್ತಲ್ಲ ಸರ್, ಯಾವ್ದು ರೀಕಾಯಿಲರ್, ಅದು ಬೇಗ ಹೋಗ್ಬಿಡ್ತದೆ. ಈ ಪ್ರಾಬ್ಲಮ್ ಬಂದ್ರೆ ನಿಲ್ಸಿ ಹೊಡಿಬೇಕು. ಸಂಭವ ಅದು ಈಗ ಸೆಟ್ಲ್ ಆಗಂದ್ರೆ ಲೇಬರ್ ಮೇಲೆ ಟೋಟಲ್ ನಾವು ಡಿಪೆಂಡ್ ಆದಾಗ ಕಷ್ಟ ಆಗುತ್ತೆ ಸರ್. ಯಾವ್ದು ಬರ್ಲಿಲ್ಲ ಅಂದ್ರೆ ನಾವೇ ಹೊಡಿತೀವಿ ಅನ್ನೋ ಲೆವೆಲ್ ಬರ್ಬೇಕಷ್ಟೇ ಇದು. ಆಮೇಲೆ ಅದು ಇದ್ದೇ ಇದೆ ಸರ್. ಮೊನ್ನೆ ನಾನು ಒಂದ್ ದಿವಸ ನೋಡಿಲ್ಲ, ಮಂಟ್ರಗೊಪ್ಪೆ ಸರ್ ಎಷ್ಟಿದೆ ಅಂದ್ರೆ ಒಂದು ಆಲ್ಮೋಸ್ಟ್ ತುಂಬಾ ದೊಡ್ಡ ಸೈಜ್ ಇದೆ. ಮೇಷೆ ಹೊಡಿತಾ ಇದ್ರೆ ನಾನು ಗಮ್ಶು ಹಾಕಿರ್ತೀನಿ, ನನಗೆ ಗೊತ್ತಾಗ್ಲಿಲ್ಲ, ಏನೋ ಇದಾದಂಗ ಆಯ್ತಲ್ಲ, ಅದು ಬೇರೆ ತರ ಇದೆಯಲ್ಲ ಅಂತ ನೋಡಿದ್ರೆ ಅದು ಎಷ್ಟು ದಪ್ಪ, ನಾನು ನೋಡೇ ಇಲ್ಲ ಅಷ್ಟು ದಪ್ಪದ್ದು ಮಂಟ್ರಗೊಪ್ಪೆನ. ಬಟ್ ಅದ್ ಏನಂದ್ರೆ ಬ್ರಷ್ ಕಟ್ರಲ್ಲಿ ಅವೆಲ್ಲ ಹೋಗ್ಬಿಡ್ತಾವ, ಅವೇನು ಏನು ಇರಲ್ಲ ಅಲ್ಲಿ. ಆವಿದ್ರು ಹೋಗ್ಬಿಡ್ತದೆ, ಬೇರೆ ಯಾವುದೇ ವಿಷ ಜಂತು ಇದ್ರು ಅದು ಇದಾಗೋಗುತ್ತೆ, ಪೀಸ್ ಆಗುತ್ತೆ. ಯಾವ ಇದ್ದೇ ಇರುತ್ತೆ ಮಂಡ್ರಗಪ್ಪ ಇದ್ರೆ. ಅಲ್ಲ, ಅದು ನಾವೇನಾದ್ರು ಚಪ್ಪಲಿ ಗಿಪ್ಲಿ ಹಾಕಿದ್ರೆ ಕಷ್ಟ ಸರ್ ಅವೆಲ್ಲ. ಯಾಕಂದ್ರೆ ಬೈ ಚಾನ್ಸ್ ಏನಾದ್ರು ನಾವು ನೋಡ್ದಲ್ಲಿ ತುಳಿದು ಬಿಟ್ರು ಕಷ್ಟ ಅಲ್ಲ. ನಾವು ಊಟ ಇರಲೇ ಇದೆಯಲ್ಲ, ನೀವು ಹಾಗೆ ಇನ್ನೇನು ಇದ್ದೇ ಇರುತ್ತೆ 100%. ಸರಿಯಪ್ಪ, ಇರ್ಲಿ, ಎಲ್ಲಾ ಸಮಸ್ಯೆಗೂ ಪರಿಹಾರ ಇರುತ್ತೆ. ಇಲ್ಲ ಸರ್, ಇದಕ್ ಪರಿಹಾರ ಇಲ್ಲ ಬಿಡಿ. ಹೌದಾ? ಡೆಫಿನೆಟ್ಲಿ ಪರಿಹಾರ ಇಲ್ಲ. ನನಗೂ ದೊಡ್ಡ ಇದಾಗೋಗಿದೆ ಸರ್. ಯಾಕಂದ್ರೆ ಲಾಸ್ಟ್ ಟೈಮು ಅದೊಂಥರ ತುಂಬಾ ದೊಡ್ಡದಾಗಿ ಬೆಳ್ಕೊಂಡ್ಬಿಡ್ತು. ಆಮೇಲೆ ನಾನು ಏನು ಮಾಡಕ್ಕಾಗ್ಲಿಲ್ಲ. 200 ತೆಂಗಿನ ಸಸಿ ಹಾಕಿದ್ದೆ, ಕಂಟ್ರೋಲ್ ಮಾಡಕ್ಕಾಗ್ದೆ ಹೊರಟೋಯ್ತು ಅದು. ಅಂದ್ರೆ ಎಷ್ಟೊಂದು ಹೊರಟೋಯ್ತು. ಈ ಸತಿ ತುಂಬಾ ಪ್ಲಾಂಟೇಶನ್ ಮಾಡ್ಸಿದೀವಿ, ತಿರ್ಗಾ ಅದೇ ಆಗೋಗತ್ತೇನೋ ಅಂತ ತುಂಬಾ ಭಯ ಆಗ್ತಿದೆ. ಯಾರ್ಯಾರನೋ ಕೇಳ್ತಾ ಇದೀನಿ, ಊರವ್ರನ್ನೆಲ್ಲ ಕೇಳ್ತಾ ಇದೀನಿ, ಬ್ರಷ್ ಕಟ್ ಮಾಡಿ ಬನ್ನಿ ಅಂತ. ಯಾರು ಬರ್ತಾ ಇಲ್ಲ. ಇಲ್ಲಿಂದ ಒಬ್ರನ್ನ ಕರ್ಕೊಂಡು ಹೋದೆ, ನಾನು ಒಂದೇ ಸಲ ಬರೋದು. ನೆಕ್ಸ್ಟ್ ನಾನು ವಾಚ್ಮ್ಯಾನ್, ನಾನು ಅದು ನೋಡ್ಕೋಬೇಕು ಅನ್ಕೊಂಡು ಅವನು ಬರಲ್ಲ ಅಂತೀಯ. ತಿರ್ಗಾ ಸರ್ ಹೇಳ್ದಂಗೆ ನಾನೇ ಮಾಡ್ಬೇಕಂದ್ರೆ ನಾನು ಹೋಗೋದೇ ಬೆಳಿಗ್ಗೆ ಒಂದಿನ, ವೀಕೆಂಡ್ ಅಲ್ಲಿ ಒಂದ್ಸಲಿ. ಐ ಡೋಂಟ್ ನೋ ಯಾವ್ದನ್ನ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕಾ, ನಾನ್ ಮಾಡ್ಬೇಕಾ. ಇಟ್ಸ್ ಒಂಥರ. ಎಲ್ಲಿ ತೋಟ ನಿಮ್ದು? ತಳಿ ಹತ್ರ ಸರ್, ತಳಿ ಹತ್ರ. ಅದೇ ಮೊನ್ನೆ ಹೇಳ್ತಾ ಇದ್ರಲ್ಲ, ಕರೆಕ್ಟ್. ಅದಕ್ಕೆ ನಾನು ಇದು ಈಸಿ ಬೋ ನೋಡ್ಬಿಡೋಣ ಅಂದ್ಬಿಟ್ಟು ಅದು ತುಂಬಾ ಯೋಚನೆ ಮಾಡ್ತಾ ಇದೀನಿ. ಬಟ್ ಅದು ಜಾಸ್ತಿ, ಅದು ಇನ್ವೆಸ್ಟ್ ಮಾಡೋದೋ ಬೇಡವೋ, ಸೋ ಮಚ್ ಸರ್ ತಲೆಯಲ್ಲಿ ಓಡ್ತಾನೇ ಇದೆ. ತಮಿಳ್ನಾಡು ಹತ್ರ ಸಿಗ್ಬೋದಲ್ಲ ಜನ? ಇದಕ್ ಬರಲ್ಲ ಸರ್, ಟ್ರಾಕ್ಟರ್ ಅಂದ್ರೆ ಬಂದ್ಬಿಡ್ತಾರೆ, ಇದೆಲ್ಲ ಬಂದ್ಬಿಡ್ತಾರೆ. ಇದಕ್ಕೆ ಸುಮ್ನೆ ತಲೆ ಮಾಡ್ತಾರೆ ಸರ್, ಬರೋದೇ ಇಲ್ಲ. ಪ್ರಯತ್ನ ಪಡೋಣ ಸರ್ ಅಷ್ಟೇ. ನನಗೆ ರಮಾ ಮೇಡಮ್ ಕೇಳಿದ್ರು ಅವಾಗ. ನಾನ್ ನಮ್ಮ ಹುಡುಗರ್ಗೆ ಹೇಳಿದೆ, ಅಯ್ಯೋ ಅಣ್ಣ ಅಲ್ಲಿವರೆಗೂ ಹೋಗಕ್ಕಾಗಲ್ಲ, ಕನಕ್ಪುರ್ ಸಾತ್ನೂರ್ಗೆ. ನಾ ಇರೋದು ಆರೋಳ್ಳಿ, ಅಲ್ಲಿಂದ ಒಂದು 35-40 ಕಿಲೋಮೀಟರ್ ಹೋಗ್ಲಾ ಅಂದ್ಬಿಟ್ಟು.
ಒಂದ್ 200 ರೂಪಾಯಿ ಜಾಸ್ತಿ ಕೊಡ್ತೀನಿ ಹೋಗ್ರು ಅಂದ್ರು ಹೋಗಲ್ಲ, ಆಗಲ್ಲ ಅಣ್ಣ, ಇಲ್ಲೇ ಕೆಲಸ ಐತೆ ನಮ್ಗೆ. ಇಲ್ಲ, ಇವೆಲ್ಲ ಸ್ಥಳೀಯವಾಗಿ ಸೃಷ್ಟಿ ಆಗ್ಬೇಕು ಸರ್, ಸ್ಥಳೀಯವಾಗಿ ಸೃಷ್ಟಿ ಆಗಬೇಕು, ಔಟ್ಸೋರ್ಸಿಂಗ್ ಆಗಬೇಕು. ಸದ್ಯಕ್ಕೆ ನಮ್ಗೆ ಅಲ್ಲಿ ಬಾಳುಪೇಟೆ ಕಡೆ ಏನು ಸಮಸ್ಯೆ ಇಲ್ಲ, ಬೇಕಾದಷ್ಟು ಜನ ಇದ್ದಾರೆ, ಎಲ್ಲರ ಹತ್ರನೂ ಇದೆ. ಬಟ್ ಈ ಭಾಗಗಳಲ್ಲಿ ಅದೇನು ಆರ್ಟಿಕಲ್ಚರ್ ಕ್ರಾಪ್ಸು ಪ್ಲಾಂಟೇಶನ್ಸ್ ಕಮ್ಮಿ ಇದೆ. ಇವರೆಲ್ಲ ಮಾನೋಕ್ರಾಪು, ಹೂ ಬೆಳೆಯೋದು, ಅದು ಬೆಳೆಯೋದು ಇದರಲ್ಲಿ ಇದ್ದಾರೆ. ಹಾಗಾಗಿ ಮೆಜಾರಿಟಿ ಲೇಬರ್ ಇದು ಬೇಕಿಲ್ಲ ಇಲ್ಲಿ. ಹಾಗಾಗಿ ಅದಾಗತ್ತೆ, ಇದು ಪರಿವರ್ತನೆ ಆಗಬೇಕಾಗಿದೆ. ಹೊಸ ಜಾಗದಲ್ಲಿ ನಾವು ಈ ಥರ ಮಾಡಿದಾಗ ಬರುತ್ತೆ. ದೊಡ್ಡಬಳ್ಳಾಪುರದಲ್ಲೂ ನನಗೆ ಅದೇ ಸಮಸ್ಯೆನೇ. ಮೋಸ್ಟ್ಲಿ ಸಾಸ್ಲು ಹೋಬಳಿನಲ್ಲಿ ಬ್ರಷ್ ಕಟ್ ಇಟ್ಕೊಂಡು ಮೇಂಟೈನ್ ಮಾಡ್ತಿರೋದು 3-4 ವರ್ಷದಿಂದ ನಾನು ಒಬ್ಬನೇ ಅಂತ ಕಾಣುತ್ತಲ್ಲಿ. ಯಾಕಂದರೆ ಇವನೊಬ್ಬನೇ ಇರೋದು ಅಲ್ಲಿ ಮಾಡೋದು. ಹಾಗಾಗಿ ಇರುತ್ತೆ ಸರ್, ಸಮಸ್ಯೆಗಳು ಇರುತ್ತೆ. ಎಲ್ಲ ಒಂದು ಕಡೆ ಒಂದು ಸೊಲ್ಯೂಷನ್ ಹುಡುಕಬೇಕು. ಆದಷ್ಟು ಕಡಿಮೆ ಎತ್ತರದಲ್ಲಿ ಬೆಳೆದಾಗಲೇ 35-40 ದಿವಸಕ್ಕೆ ಅದನ್ನು ನಿಯಂತ್ರಣ ಮಾಡ್ತಾ ಬನ್ನಿ. ಮುಚ್ಚಿಗೆ ಕಡೆ ಗಮನ ಕೊಡಿ ಸರ್, ಮಲ್ಚಿಂಗ್ ಮಾಡ್ತಾ ಬನ್ನಿ, ಸರಿಯಾಗುತ್ತೆ. ಶೂರ್ ಸರ್, ಥ್ಯಾಂಕ್ ಯು. ಒಳ್ಳೆ. ಇನ್ನೇನಾರು ವಿಷಯಗಳಿದೆಯಾ? ಕ್ಲೋಸ್ ಮಾಡ್ಬೋದಾ? ಹೇಳಿಯಪ್ಪ. ಸೊ ಹೇಳಿ ಏನಿದೆಯಾ? ಸೊ ಕ್ಲೋಸ್ ಮಾಡುವಾಗಿದ್ದರೆ ಶ್ರೀಧರ್ ಅವರಿಗೆ ಮತ್ತೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ ತಿಳಿಸೋಣ. ಶ್ರೀಧರ್ ಜಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮತ್ತೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಕೂಡ ತುಂಬಾ ಧನ್ಯವಾದಗಳು. ಮತ್ತೆ ನಿಮ್ಮ ಗೈಡೆನ್ಸ್ಗೂ ತುಂಬಾ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್. ಕಡಿಮೆ ಸಮಯದಲ್ಲಿ ರಿಕ್ವೆಸ್ಟ್ ಮಾಡಿದೆ, ನೀವು ಬೇಗ ರೆಡಿಯಾಗಿ ಪ್ರಿಪೇರ್ ಆಗಿ ಬಂದ್ರಿ. ಇವತ್ತು ತುಂಬ ಚೆನ್ನಾಗಿ ಮಾಹಿತಿ ಸಿಕ್ಕಿದೆ ಅನಿಸುತ್ತೆ. ಸೊ ನಮ್ಗೆ ನನಗಂತೂ ತುಂಬಾ ಲರ್ನಿಂಗ್ಸ್ ಆಯ್ತು ಈ ಡಿಸ್ಕಷನ್ ಇಂದ. ಮತ್ತೆ ಎಲ್ಲರ ಸಜೆಷನ್ ಸಿಕ್ತು, ನೋಟ್ ಮಾಡ್ಕೊಂಡಿದ್ದೀನಿ. ವಿಲ್ ಟ್ರೈ ಒನ್ ಬೈ ಒನ್. ಖಂಡಿತ. ಸೊ ಜೊತೆಲಿ ಇದೇ ಥರ ಕಲಿತಾ ಹೋಗೋಣ. ನಮ್ಮ ಕೃಷಿಯ ಚೌಕಟ್ಟನ್ನು ನಾವೇ ರೂಪಿಸ್ಕೊತಾ ಬರೋಣ. ನಮ್ಮ ಕೃಷಿ ಪ್ರದೇಶದಲ್ಲಿ ಏನು ಯುನಿಕ್ನೆಸ್ ಅಂತೀವಲ್ಲ ಸರ್, ಆ ಯುನಿಕ್ನೆಸ್ನ ನಾವು ಗುರುತಿಸ್ಬೇಕು. ಎಲ್ಲರೂ ಅಡಿಕೆ ಹಾಕಿದ್ರು ನಾವು ಅಡಿಕೆ ಹಾಕಿದ್ವಿ ಅನ್ನೋ ಒಂದು ಸಾಂಪ್ರದಾಯಿಕವಾಗಿ ನಾವು ಇರಬಾರ್ದು. ಜಿಯೋಗ್ರಫಿಕಲ್ ಲೊಕೇಶನ್ನು, ನಮ್ಮ ಭೌಗೋಳಿಕ ಹಿನ್ನೆಲೆ, ಆ ಭೂಮಿ, ಅಲ್ಲಿ ಏನಿದೆ, ಏನು ಅಡ್ವಾಂಟೇಜ್ ಇದೆ, ಏನು ಡಿಸಡ್ವಾಂಟೇಜ್ ಎಲ್ಲವನ್ನು ನೋಡಿಕೊಂಡು ನಾವು ಡಿಸೈಡ್ ಮಾಡಿಕೊಂಡು ನಮ್ಮ ತೋಟ ಒಂದು ಯುನಿಕ್ನೆಸ್ ಆಗಿರಬೇಕು. ಆ ಯುನಿಕ್ನೆಸ್ನ ನಾವು ಐಡೆಂಟಿಫೈ ಮಾಡಬೇಕು. ಹೊಸದಾಗಿ ಕೃಷಿ ಭೂಮಿ ತಗೊಂಡು ನಾವು ಯಾವುದೋ ಊರಿಗೋ ಯಾವುದೋ ತಾಲೂಕಿಗೋ ಹಳ್ಳಿಗೆ ಹೋದಾಗ ಆ ಹಳ್ಳಿನಲ್ಲಿ ಇರ್ಬೋದಾದಂಥ, ಆ ಪ್ರದೇಶದಲ್ಲಿ ಇರ್ಬೋದಂಥ ಯುನಿಕ್ನೆಸ್ನ ನಾವು ಐಡೆಂಟಿಫೈ ಮಾಡಬೇಕು ಆದಷ್ಟು ಬೇಗ. ನಮ್ಮ ತೋಟಗಳು ಯಾವತ್ತೂ ಯೂನಿಕ್ ಆಗಿರಬೇಕು. ಆ ಕಡೆ ಪ್ರಯತ್ನ ಮಾಡೋಣ. ಸಮಸ್ಯೆಗಳಿಗೆ ಅಲ್ಲಲ್ಲೇ ಪರಿಹಾರಗಳನ್ನು ಹುಡುಕುತ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವೆಬಿನಾರ್, ಈ ಸಂಚಿಕೆಯನ್ನು ಇಲ್ಲಿ ಮುಗಿಸ್ತೀನಿ. ಸಾಕಷ್ಟು ವಿಷಯಗಳು ಇವತ್ತು ನಾವು ತಗೊಂಡಿದ್ದೀವಿ, ತಿಳ್ಕೊಂಡಿದ್ದೀವಿ. ಮತ್ತು ಮುಂದಿನ ಬುಧವಾರ 17 ಜೂನ್ 2026 ರಾತ್ರಿ 8:30ಕ್ಕೆ ಮತ್ತೆ ಗೂಗಲ್ ಮೀಟ್ ಇನ್ನೊಂದು ಸಂಚಿಕೆ ನೇರ ಪ್ರಸಾರದಲ್ಲಿ ಸೇರೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ಶುಭರಾತ್ರಿ. ಶುಭರಾತ್ರಿ. ಗುಡ್ ನೈಟ್. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.